Hello everyone, welcome to Digital Learning and welcome to the first class of Income Tax. This is Nagashri V. Jattipal, Assistant Professor of Commerce. Dear students, in this class, I am going to discuss with you about some of the concepts of first chapter of Income Tax, that is Introduction. We know in a welfare state, the government takes the primary responsibility of the welfare of its citizens, that is in the matter of education, healthcare, infrastructure, employment, social security and other developmental needs. To facilitate these services, government needs revenue, and the taxation is the main source of revenue to the government. In this class, we are going to discuss with you about the meaning and terms used in the income tax. The word tax is derived from the Latin word taxo, which means I estimate. Tax ಅನ್ನುವಂಥ ಶಬ್ದ ಟ್ಯಾಕ್ಸೋ ಅನ್ನುವಂತಹ ಲ್ಯಾಟಿನ್ ಶಬ್ದದಿಂದ ಉತ್ಪತ್ತಿಯಾದಂತಹ ಶಬ್ದವಾಗಿದೆ. ಇದರ ಅರ್ಥ ಅಂದರೆ ಐ ಎಸ್ಟಿಮೇಟ್. ಟ್ಯಾಕ್ಸ್ ಈಸ್ ಮೇನ್ ಸೋರ್ಸ್ ಆಫ್ ರೆವೆನ್ಯೂ ಟು ದ ಗವರ್ಮೆಂಟ್. Let us discuss meaning of tax. Tax is a compulsory financial charge or some other type of levy imposed on a taxpayer, an individual or legal entity by a governmental organization. ಇದನ್ನು ನಾವು ಮೂರು ಆಸ್ಪೆಕ್ಟ್ಗಳಲ್ಲಿ ನೋಡೋಣ. ಇದರ ಮೊದಲ ಅಂಶ ಏನಂದರೆ ಎ ಟ್ಯಾಕ್ಸ್ ಇಸ್ ಅ ಕಂಪಲ್ಸರಿ ಫೈನಾನ್ಷಿಯಲ್ ಚಾರ್ಜ್. ಟ್ಯಾಕ್ಸ್ ಇಸ್ ಅ ಕಂಪಲ್ಸರಿ ಚಾರ್ಜ್. ಕಂಪಲ್ಸರಿ ಮೀನ್ಸ್ ಇಟ್ಸ್ ಆಬ್ಲಿಗೇಟರಿ. ಇದೊಂದು ಕಡ್ಡಾಯವಾದ ಶುಲ್ಕ ಆಗಿದೆ. ಇಟ್ ಈಸ್ ಇಂಪೋಸ್ಡ್ ಆನ್ ಎ ಟ್ಯಾಕ್ಸ್ ಪೇಯರ್, ಆ್ಯನ್ ಇಂಡಿವಿಜುವಲ್ ಆರ್ ಲೀಗಲ್ ಎಂಟಿಟಿ. ಇದು ಯಾರ ಮೇಲೆ ವಿಧಿಸಲಾದಂತಹ ಶುಲ್ಕ? ಟ್ಯಾಕ್ಸ್ ಪೇಯರ್ ಮೇಲೆ ಇದನ್ನು ವಿಧಿಸಲಾಗುತ್ತೆ. ಟ್ಯಾಕ್ಸ್ ಪೇಯರ್ ಮೇ ಬಿ ಆ್ಯನ್ ಇಂಡಿವಿಜುವಲ್ ಆರ್ ಲೀಗಲ್ ಎಂಟಿಟಿ. ಇಂಪೋಸ್ಡ್ ಬೈ ಎ ಗವರ್ಮೆಂಟಲ್ ಆರ್ಗನೈಸೇಷನ್. ಇದನ್ನು ಯಾರು ಇಂಪೋಸ್ ಮಾಡ್ತಾರೆ? ಗವರ್ಮೆಂಟಲ್ ಆರ್ಗನೈಸೇಷನ್ಗಳು ಇಂಪೋಸ್ ಮಾಡುತ್ತೆ. ಇಟ್ ಮೇ ಬಿ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಆರ್ ಇಟ್ ಮೇ ಬಿ ಲೋಕಲ್ ಅಥಾರಿಟಿ. ಈಗ ಆಬ್ಜೆಕ್ಟಿವ್ಸ್ ಆಫ್ ಟ್ಯಾಕ್ಸೇಷನ್, ಟ್ಯಾಕ್ಸೇಷನ್ನಿನ ಉದ್ದೇಶಗಳು. ಫಸ್ಟ್ ಒನ್, to generate revenue for governmental services. We know government is providing various services to the people. For example, education, healthcare, infrastructure, security. For providing these services, government needs revenue, and the taxation is the main source of revenue to the government. So, ಟ್ಯಾಕ್ಸೇಷನ್ನಿನ ಮೊದಲ ಉದ್ದೇಶ ಏನು ಅಂದರೆ ಗೌರ್ಮೆಂಟ್ ಸರ್ವಿಸಸ್ಗಳಿಗೆ ರೆವೆನ್ಯೂವನ್ನು ಜನರೇಟ್ ಮಾಡುವಂಥದ್ದು. Second one, to reduce inequalities in income and wealth. We have seen there is a great inequality in the distribution of wealth and income among the people, and it may lead to social evils also. So, the another objective of the income tax is to minimize the inequalities in income and wealth. ಇನ್ಕಮ್ ಮತ್ತು ವೆಲ್ತ್ನಲ್ಲಿ ಇರುವಂತಹ ಸಮಾನ ಹಂಚಿಕೆಯನ್ನು ಕಡಿಮೆ ಮಾಡುವಂಥದ್ದು ಟ್ಯಾಕ್ಸೇಷನ್ನಿನ ಇನ್ನೊಂದು ಉದ್ದೇಶ. ಇದನ್ನು ಹೇಗೆ ಮಾಡಲಾಗುತ್ತೆ ಅಂದರೆ ಬೈ ಇಂಪೋಸಿಂಗ್ ಹೈ ರೇಟ್ ಆಫ್ ಟ್ಯಾಕ್ಸ್ ಆನ್ ಲಕ್ಸುರಿ ಕಮಾಡಿಟೀಸ್ ಆ್ಯಂಡ್ ಪ್ರೊವೈಡಿಂಗ್ ಎಕ್ಸೆಂಪ್ಷನ್ ಟು ದಿ ಬೇಸಿಕ್ ಗೂಡ್ಸ್ ಆ್ಯಂಡ್ ಅಡಾಪ್ಟಿಂಗ್ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್. ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್ ಹೇಗಿರುತ್ತೆ ಅಂದರೆ ಇಲ್ಲಿ ಹೈ ರೇಟ್ ಆಫ್ ಟ್ಯಾಕ್ಸನ್ನು ಯಾವ ವ್ಯಕ್ತಿಗಳು ಹೆಚ್ಚಿನ ಇನ್ಕಮನ್ನು ಗಳಿಸ್ತಾರೋ ಅವರ ಮೇಲೆ ಇಂಪೋಸ್ ಮಾಡಲಾಗುತ್ತೆ. ಹಾಗೆ ಕಡಿಮೆ ಆದಾಯ ಹೊಂದಿರುವಂಥ ವ್ಯಕ್ತಿಗಳ ಮೇಲೆ ಕಡಿಮೆ ರೇಟ್ ಆಫ್ ಟ್ಯಾಕ್ಸನ್ನು ಇಂಪೋಸ್ ಮಾಡಲಾಗುತ್ತೆ ಅಥವಾ ಎಕ್ಸೆಂಪ್ಷನನ್ನು ಕೂಡ ಕೊಡಲಾಗುತ್ತೆ. ನೆಕ್ಸ್ಟ್, ಟು ಪ್ರಮೋಟ್ ಎಕನಾಮಿಕ್ ಗ್ರೋತ್, ಸ್ಟ್ಯಾಬಿಲಿಟಿ ಆ್ಯಂಡ್ ಎಫಿಷಿಯನ್ಸಿ. ಎಫಿಷಿಯಂಟ್ ಟ್ಯಾಕ್ಸ್ ಸಿಸ್ಟಮ್ ಇಸ್ ರಿಕ್ವೈರ್ಡ್ ಫಾರ್ ಎಕನಾಮಿಕ್ ಗ್ರೋತ್ ಆಫ್ ದಿ ಕಂಟ್ರಿ. ಒಂದು ದೇಶದ ಎಕನಾಮಿಕ್ ಗ್ರೋತ್ ಆಗಬೇಕು ಅಂದರೆ ಒಂದು ಎಫಿಷಿಯಂಟ್ ಟ್ಯಾಕ್ಸೇಷನ್ ಪಾಲಿಸಿ ಅನ್ನೋದು ಬಹಳ ಅವಶ್ಯ ಆಗುತ್ತೆ. ಹಾಗೆ ಎಕನಾಮಿಕ್ ಸ್ಟ್ಯಾಬಿಲಿಟಿಯನ್ನು ಕಾಯ್ದುಕೊಳ್ಳುವಲ್ಲೂ ಕೂಡ ಟ್ಯಾಕ್ಸೇಷನ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಟು ಮಿನಿಮೈಸ್ ದಿ ರೀಜನಲ್ ಇನ್ಇಕ್ವಾಲಿಟಿ. ನಮಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಕೆಲವು ಸ್ಟೇಟ್ಗಳು ಅಭಿವೃದ್ಧಿಯನ್ನು ಹೊಂದಿವೆ, ಇನ್ನೂ ಕೆಲವು ಸ್ಟೇಟ್ಗಳು ಇನ್ನೂ ಹಿಂದುಳಿದಿವೆ ಅಂದರೆ ಬ್ಯಾಕ್ವರ್ಡ್ ಇವೆ. ಸೊ ನಮ್ಮ ಟ್ಯಾಕ್ಸೇಷನ್ನಿನ ಇನ್ನೊಂದು ಉದ್ದೇಶ ಏನು ಅಂದರೆ ಟು ಮಿನಿಮೈಸ್ ದಿ ರೀಜನಲ್ ಇನ್ಇಕ್ವಾಲಿಟಿ ಬೈ ಗಿವಿಂಗ್ ಟ್ಯಾಕ್ಸ್ ಹಾಲಿಡೇಸ್ ಆರ್ ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಟು ದಿ ಇಂಡಸ್ಟ್ರೀಸ್ ವಿಚ್ ಆರ್ ಎಸ್ಟಾಬ್ಲಿಷ್ಡ್ ಇನ್ ದೋಸ್ ಬ್ಯಾಕ್ವರ್ಡ್ ರೀಜನ್ಸ್. To reduce the unemployment problem by generating various employment generating activities is the next objective of the taxation.
ಆ್ಯಂಡ್ ಲಾಸ್ಟ್ ಒನ್ ಟು ರೆಡ್ಯೂಸ್ ಸೋಷಿಯಲ್ ಎವಿಲ್ಸ್, ಸಾಮಾಜಿಕ ಪಿಡುಗುಗಳನ್ನು ಕಡಿಮೆ ಮಾಡೋದು ಕೂಡ ಇದರ ಒಂದು ಉದ್ದೇಶ. ವಿನೋ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಟೊಬ್ಯಾಕೊ ಇರ್ಬೋದು, ಇವನ್ನೆಲ್ಲ ಸೋಷಿಯಲ್ ಎವಿಲ್ಸ್ ಅಂತ ನಾವು ಹೇಳ್ತೇವೆ. ಈ ರೀತಿಯ ಪ್ರಾಡಕ್ಟ್ಗಳ ಮೇಲೆ ಹೆವಿ ಟ್ಯಾಕ್ಸನ್ನು ಇಂಪೋಸ್ ಮಾಡೋದ್ರಿಂದ ಇದರ ಕನ್ಸಂಪ್ಷನನ್ನು ಟ್ಯಾಕ್ಸೇಷನ್ ಪಾಲಿಸಿ ಡಿಸ್ಕರೇಜ್ ಮಾಡುತ್ತೆ. ದೀಸ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಟ್ಯಾಕ್ಸೇಷನ್. ಟೈಪ್ಸ್ ಆಫ್ ಟ್ಯಾಕ್ಸಸ್. ನಮ್ಮ ಟ್ಯಾಕ್ಸೇಷನ್ ಸಿಸ್ಟಮಿನಲ್ಲಿ 2 ಪ್ರಕಾರವಾದ ಟ್ಯಾಕ್ಸ್ಗಳಿವೆ. ಒಂದು ಡೈರೆಕ್ಟ್ ಟ್ಯಾಕ್ಸಸ್, ಎರಡನೇದು ಇಂಡೈರೆಕ್ಟ್ ಟ್ಯಾಕ್ಸಸ್. ಲೆಟ್ ಅಸ್ ಡಿಸ್ಕಸ್ ಡೈರೆಕ್ಟ್ ಟ್ಯಾಕ್ಸಸ್. Direct taxes are taxes that are directly paid to the government by the taxpayer. ಟ್ಯಾಕ್ಸ್ಪೇಯರ್ ಇಂದ ನೇರವಾಗಿ ಸರ್ಕಾರಕ್ಕೆ ಕೊಡುವಂತಹ ಟ್ಯಾಕ್ಸಿಗೆ ಏನಂತೇವೆ, ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ತೇವೆ. ಹಿಯರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ 2 ಕಾನ್ಸೆಪ್ಟ್ಸ್, ಇಂಪ್ಯಾಕ್ಟ್ ಆ್ಯಂಡ್ ಇನ್ಸಿಡೆನ್ಸ್. ಇಂಪ್ಯಾಕ್ಟ್ ಅಂದರೆ ಇನಿಷಿಯಲ್ ಬರ್ಡನ್, ಯಾರಿಂದ ಆ ಟ್ಯಾಕ್ಸನ್ನು ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತೆ, ಅದಕ್ಕೆ ಇಂಪ್ಯಾಕ್ಟ್ ಅಂತ ಹೇಳ್ತೇವೆ. ಇನ್ಸಿಡೆನ್ಸ್ ಅಂದರೆ ಅಲ್ಟಿಮೇಟ್ ಬರ್ಡನ್, ಇವೆಂಚುವಲಿ ಅದನ್ನು ಯಾರು ಕೊಡ್ತಾರೆ, ಅಂತಿಮವಾಗಿ ಅದನ್ನು ಯಾರು ಕೊಡ್ತಾರೆ ಅವರ ಮೇಲೆ ಇನ್ಸಿಡೆನ್ಸ್ ಇರುತ್ತೆ. ಇಲ್ಲಿ ಡೈರೆಕ್ಟ್ ಟ್ಯಾಕ್ಸಲ್ಲಿ ಇಂಪ್ಯಾಕ್ಟ್ ಮತ್ತು ಇನ್ಸಿಡೆನ್ಸ್ ಎರಡೂ ಕೂಡ ಒಂದೇ ವ್ಯಕ್ತಿಯ ಮೇಲೆ ಇರುತ್ತೆ. ಯಾವ ವ್ಯಕ್ತಿಯಿಂದ ಸರ್ಕಾರ ಕಲೆಕ್ಟ್ ಮಾಡುತ್ತೋ ಟ್ಯಾಕ್ಸನ್ನು ಆ ವ್ಯಕ್ತಿಯೇ ಇವೆಂಚುವಲಿ ಅದನ್ನು ಪೇ ಮಾಡ್ತಾನೆ. ಸೊ ದರ್ ಈಸ್ ನೋ ಡಿಫರೆನ್ಸ್. The burden of taxes cannot be transferred to any other entity or person. ಇಲ್ಲಿ ಒಬ್ಬರ ಟ್ಯಾಕ್ಸ್ ಬರ್ಡನನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಮಹೇಶ್ ಅವರ ಟ್ಯಾಕ್ಸ್ ಅಂತ ತಿಳಿರಿ, ಮಹೇಶ್ ಅವರೇ ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ, ಅದನ್ನು ಸುರೇಶ್ ಅವರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಬರೋದಿಲ್ಲ. ಸೊ ದೇರ್ ಈಸ್ ನೋ ಟ್ರಾನ್ಸ್ಫರಿಂಗ್ ಆಫ್ ಬರ್ಡನ್. ದೀಸ್ ಟ್ಯಾಕ್ಸಸ್ ಇಂಪೋಸ್ಡ್ ಆನ್ ಇನ್ಕಮ್ ಆ್ಯಂಡ್ ಪ್ರಾಫಿಟ್ಸ್. ಈ ಡೈರೆಕ್ಟ್ ಟ್ಯಾಕ್ಸಸ್ಗಳನ್ನು ಇನ್ಕಮ್ ಮತ್ತು ಪ್ರಾಫಿಟ್ಗಳ ಮೇಲೆ ಇಂಪೋಸ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ವೆಲ್ತ್ ಟ್ಯಾಕ್ಸ್. ಈ ಡೈರೆಕ್ಟ್ ಟ್ಯಾಕ್ಸಿಗೆ ಎಕ್ಸಾಂಪಲ್ಗಳಂದರೆ ಇನ್ಕಮ್ ಟ್ಯಾಕ್ಸ್ ಮತ್ತು ವೆಲ್ತ್ ಟ್ಯಾಕ್ಸ್. ಟ್ಯಾಕ್ಸ್ ಅಂದರೆ ಏನು ಅಂತ ನಾವು ನೋಡಿದ್ವಿ, ಆದರೆ ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು ಅಂತ ನಾವು ಮೀನಿಂಗನ್ನು ನೋಡಿಲ್ಲ. ಲೆಟ್ ಅಸ್ ಡಿಸ್ಕಸ್ ದಿ ಮೀನಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್. It is a type of direct tax that governments impose on income generated by businesses and individuals within their jurisdiction. ಇನ್ಕಮ್ ಟ್ಯಾಕ್ಸ್ ಅನ್ನುವಂಥದ್ದು ಒಂದು ಡೈರೆಕ್ಟ್ ಟ್ಯಾಕ್ಸ್. ಇದನ್ನು ಯಾರು ಇಂಪೋಸ್ ಮಾಡ್ತಾರೆ? ಗೌರ್ಮೆಂಟ್ ಇಂಪೋಸಸ್ ದಿಸ್ ಟ್ಯಾಕ್ಸ್ ಆನ್ ಇನ್ಕಮ್ ಜನರೇಟೆಡ್ ಬೈ ಬಿಸ್ನೆಸಸ್ ಆ್ಯಂಡ್ ಇಂಡಿವಿಜುವಲ್ಸ್ ಅಥವಾ ಬಿಸ್ನೆಸ್ ಎಂಟಿಟಿಗಳು ಗಳಿಸಿದಂತಹ ಆದಾಯದ ಮೇಲೆ ಇಂಪೋಸ್ ಮಾಡುವಂಥ ಟ್ಯಾಕ್ಸಿಗೆ ಏನಂತೇವೆ? ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತೇವೆ. The second type of tax is indirect tax. An indirect tax is collected by one entity in the supply chain and paid to the government, but it is passed on to the consumer as a part of the purchase price of a goods or service. Here, these taxes are collected by one entity and paid to the government, and eventually this burden is transferred to the consumer as a part of purchase price. ಇಲ್ಲಿ ಏನಾಗುತ್ತೆ ಅಂದರೆ, ಈ ಟ್ಯಾಕ್ಸಸ್ಗಳನ್ನು ಸಪ್ಲೈ ಚೈನಿನಲ್ಲಿ ಪ್ರೊಡ್ಯೂಸರ್ ಅಥವಾ ರೀಟೇಲರ್ ಅಥವಾ ಹೋಲ್ಸೇಲರ್ ಕಲೆಕ್ಟ್ ಮಾಡಿ ಗೌರ್ಮೆಂಟಿಗೆ ಪೇ ಮಾಡ್ತಾರೆ. ಬಟ್ ಇವೆಂಚುವಲಿ ಈ ಬರ್ಡನನ್ನು ಫೈನಲ್ ಕಸ್ಟಮರ್, ಯಾರು ಗೂಡ್ಸ್ ಮತ್ತು ಸರ್ವಿಸಸ್ಗಳನ್ನು ಪರ್ಚೇಸ್ ಮಾಡ್ತಾರೆ, ಅವರಿಗೆ ಆ ಬರ್ಡನನ್ನು ಟ್ರಾನ್ಸ್ಫರ್ ಮಾಡಲಾಗತ್ತೆ. ಸೊ ಹಿಯರ್ the incidence and impact falls on different people. These taxes are imposed on goods and services, and examples for indirect taxes are goods and services tax, GST, and customs duty. Let us discuss about history of income tax. ಪ್ರಪಂಚದಲ್ಲೇ ಮೊದಲ ಬಾರಿಗೆ ಟ್ಯಾಕ್ಸ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂಥ ದೇಶ ಅಂತ ಈಜಿಪ್ಟ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಫಸ್ಟ್ ಅಟ್ರಿಬ್ಯೂಟೆಡ್ ಬೈ ಈಜಿಪ್ಟ್. ಭಾರತದ ಪುರಾತನ ಗ್ರಂಥಗಳಾದ ಮನುಸ್ಮೃತಿ ಮತ್ತು ಕೌಟಿಲ್ಯರು ಬರೆದಂಥ ಅರ್ಥಶಾಸ್ತ್ರಗಳಲ್ಲೂ ಕೂಡ ಟ್ಯಾಕ್ಸ್ ವ್ಯವಸ್ಥೆಯ ಬಗ್ಗೆ ಉಲ್ಲೇಖ ಇದೆ. ಈಗ ಇರುವಂತಹ ಟ್ಯಾಕ್ಸ್ ವ್ಯವಸ್ಥೆಯನ್ನು, ಟ್ಯಾಕ್ಸ್ ಪದ್ಧತಿಯನ್ನು ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ದು ಸರ್ ಜೇಮ್ಸ್ ವಿಲ್ಸನ್. ಇಟ್ ಈಸ್ ಆನ್ 7th April 1860. ವಿ ನೋ ಇನ್ 1957 ದಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಟುಕ್ ಪ್ಲೇಸ್ ಇನ್ ಇಂಡಿಯಾ. ಈ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆದ ಮೇಲೆ ಇದರಲ್ಲಿ ಆದಂತಹ ನಷ್ಟವನ್ನು ಭರಿಸುವ ಸಲುವಾಗಿ ಬ್ರಿಟಿಷರು ಭಾರತೀಯರ ಮೇಲೆ ಮೊದಲ ಬಾರಿಗೆ ಆದಾಯ ತೆರಿಗೆ ಅಂತ ಇಂಪೋಸ್ ಮಾಡ್ತಾರೆ. ಅದಾದ ನಂತರ ಬ್ರಿಟಿಷರು ಒಂದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟನ್ನು ಪಾಸ್ ಮಾಡ್ತಾರೆ, ದಟ್ ಈಸ್ 1886 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಇದಾದ ಮೇಲೆ 1918 ಕೂಡ ಒಂದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ಆದರೆ ಅದು ಬಹಳ ವರ್ಷಗಳ ಕಾಲ ಅಸ್ತಿತ್ವದಲ್ಲಿ ಇರೋದಿಲ್ಲ. ಅದಾದ ಮೇಲೆ ಬರುವಂಥ ಆ್ಯಕ್ಟ್
IT ಆ್ಯಕ್ಟ್ 1922. ಈಗ ಪ್ರೆಸೆಂಟ್ ಇರುವ ಏನು ಆ್ಯಕ್ಟ್ ಇದೆ ಇದು ಅಸ್ತಿತ್ವಕ್ಕೆ ಬರುವವರೆಗೂ ಕೂಡ 1922 ಆ್ಯಕ್ಟ್ ಅಸ್ತಿತ್ವದಲ್ಲಿ ಇರುತ್ತೆ. ಅಟ್ ಪ್ರೆಸೆಂಟ್ ಇರುವಂಥ ಆ್ಯಕ್ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಇದರಲ್ಲಿ 298 ಸೆಕ್ಷನ್ಸ್ಗಳಿದೆ ವಿತ್ 4 ಶೆಡ್ಯೂಲ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಸಬ್ ಶೆಡ್ಯೂಲ್ಸ್, ಸಬ್ ರೂಲ್ಸ್. ಕರೆಂಟ್ ಇನ್ಕಮ್ ಟ್ಯಾಕ್ಸ್ ಗವರ್ನ್ಡ್ ಬೈ ದಿ 1961 ಆ್ಯಕ್ಟ್. ಈಗ ಅಟ್ ಪ್ರೆಸೆಂಟ್ ಇರುವಂಥ ಇನ್ಕಮ್ ಟ್ಯಾಕ್ಸ್ 1961 ಆ್ಯಕ್ಟಿಂದ ಗವರ್ನ್ ಆಗ್ತಾ ಇದೆ. Here the next concept is basic terms used in income tax. Person, assessee, assessing officer, assessment year, previous year, income tax. Let us discuss these terms in detail. The first term is person. It is defined in section 2, subsection 31. ಯೂಶ್ವಲಿ ನಾವು ಪರ್ಸನ್ ಅಂದರೆ ಇಂಡಿವಿಜುವಲ್ ಅಂತ ಅಂದ್ಕೊಳ್ತೇವೆ. ಬಟ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಇಟ್ ಇನ್ಕ್ಲೂಡ್ಸ್ ಟೋಟಲ್ 7 entities. The term person includes an individual, a Hindu undivided family HUF, a company, a firm, a association of persons or a body of individuals, a local authority, every artificial judicial person. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಿನ ಅಂಡರ್ ಈ 7 ಎಂಟಿಟಿಗಳನ್ನು ನಾವು ಪರ್ಸನ್ ಅಂತ ಕನ್ಸಿಡರ್ ಮಾಡ್ತೇವೆ. ಈಗ ಒಂದೊಂದೇ ಎಂಟಿಟಿಯನ್ನು ನಾವು ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಒನ್, ಇಂಡಿವಿಜುವಲ್. The word individual means a natural person, human being. ಇಲ್ಲಿ ಇಂಡಿವಿಜುವಲ್ ಅಂದರೆ ನ್ಯಾಚುರಲ್ ಪರ್ಸನ್. ಇಟ್ ಇನ್ಕ್ಲೂಡ್ಸ್ ಮೈನರ್, ಮೇಜರ್, ಮೇಲ್, ಫೀಮೇಲ್, ಇವನ್ ಲುನಾಟಿಕ್, ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್. ಓಕೆ, ಎಲ್ಲರನ್ನೂ ಕೂಡ ಇಂಡಿವಿಜುವಲ್ ಅನ್ನೋ ಟರ್ಮ್ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ ಒನ್, HUF. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಹಿಂದೂ ಅವಿಭಕ್ತ ಕುಟುಂಬ. ಇಲ್ಲಿ ನಮಗೆ ಗೊತ್ತಿದೆ, ಒಬ್ಬರು ಕಾಮನ್ ಅನ್ಸೆಸ್ಟರ್ ಇರ್ತಾರೆ, ಒಬ್ಬರು ಕಾಮನ್ ಪೂರ್ವಜರಿರ್ತಾರೆ, ಆ್ಯಂಡ್ ಅವರ ಲೀನಿಯಲ್ ಡಿಸೆಂಡೆಂಟ್ಸ್ ಅಂದರೆ ಅವರ ವಂಶಸ್ಥರು, ಅವರ ಪತ್ನಿಯರು, ಅವರ ಅನ್ಮ್ಯಾರಿಡ್ ಡಾಟರ್ಸ್ ಎಲ್ಲರನ್ನೂ ಹೊಂದಿರುವಂಥ ಫ್ಯಾಮಿಲಿಗೆ ಏನಂತೇವೆ, HUF. ಓಕೆ, ಇದು ಎಲ್ಲೆಲ್ಲಿ ಹಿಂದೂ ಲಾ ಅಪ್ಲೈ ಆಗುತ್ತೆ ಎಲ್ಲರಿಗೂ ಕೂಡ HUF ಅಂತ ಕನ್ಸಿಡರ್ ಮಾಡ್ತೇವೆ. Next one, company. Here company means any Indian company, any body corporate incorporate under the laws of a foreign country. Foreign countryಯ ಲಾದ ಅಂಡರ್ ಇನ್ಕಾರ್ಪೊರೇಟ್ ಆದಂತಹ ಎನಿ ಬಾಡಿ ಕಾರ್ಪೊರೇಟ್ ಇರಬಹುದು. Any institution, association or body which is or was accessible or was assessed as a company for any assessment year on or before April 1st, 1970. April 1st, 1970ಯ ಮೊದಲು ಯಾವುದಾದರೂ ಇನ್ಸ್ಟಿಟ್ಯೂಷನ್ ಅಥವಾ ಅಸೋಸಿಯೇಷನ್ ಅಥವಾ ಬಾಡಿಯನ್ನು ಕಂಪನಿ ಅಂತ ಅಸೆಸ್ ಮಾಡಿದರೆ ಅವನ್ನು ಕೂಡ ಕನ್ಸಿಡರ್ ಮಾಡ್ತೇವೆ. ಆ್ಯಂಡ್ ಎನಿ ಇನ್ಸ್ಟಿಟ್ಯೂಷನ್, ಅಸೋಸಿಯೇಷನ್ ಆರ್ ಬಾಡಿ ವೆದರ್ ಇನ್ಕಾರ್ಪೊರೇಟೆಡ್ ಆರ್ ನಾಟ್ ಆ್ಯಂಡ್ ವೆದರ್ ಇಂಡಿಯನ್ ಆರ್ ನಾನ್ Indian which is declared by general or special order of the CBDT be a company. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ತನ್ನ ಜನರಲ್ ಅಥವಾ ಸ್ಪೆಷಲ್ ಆರ್ಡರಿನ ಮೂಲಕ ಯಾವುದಾದರೂ ಇನ್ಸ್ಟಿಟ್ಯೂಷನ್ ಅಥವಾ ಅಸೋಸಿಯೇಷನನ್ನು, ಅದು ಇನ್ಕಾರ್ಪೊರೇಟ್ ಆಗಿರಲಿ ಅಥವಾ ಆಗದೇ ಇರಲಿ, ಇಂಡಿಯನ್ ಇರಲಿ ನಾನ್ ಇಂಡಿಯನ್ ಇರಲಿ, ಅದನ್ನು ಕಂಪನಿ ಅಂತ ಡಿಕ್ಲೇರ್ ಮಾಡಿದರೆ ಅದನ್ನು ಕೂಡ ಕಂಪನಿ ಅಂತ ನಾವು ಇನ್ಕ್ಲೂಡ್ ಮಾಡ್ತೇವೆ. ದೆನ್ ಎ ಫರ್ಮ್. ಫರ್ಮ್ ಅಂದರೆ ನಮಗೆಲ್ಲ ಗೊತ್ತಿದೆ, ಪಾರ್ಟ್ನರ್ಶಿಪ್ ಫರ್ಮ್. ನೆಕ್ಸ್ಟ್ ಒನ್, ಆ್ಯನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್, AOP ಅಂತ ಹೇಳ್ತೇವೆ. AOP ಮೀನ್ಸ್ ಎ ಗ್ರೂಪ್ ಆಫ್ ಪರ್ಸನ್ಸ್ ಹೂ ಜಾಯಿನ್ ಟುಗೆದರ್ ಫಾರ್ ಕಾಮನ್ ಪರ್ಪಸ್. ಇದನ್ನು ಗ್ರೂಪ್ ಆಫ್ ಪರ್ಸನ್ಸ್ ಅಂತ ಹೇಳ್ತೇವೆ. ದೇ ಜಾಯಿನ್ ಟುಗೆದರ್ ಫಾರ್ ಕಾಮನ್ ಪರ್ಪಸ್ ವಿದೌಟ್ ಫಾರ್ಮಿಂಗ್ ಎ ಪಾರ್ಟ್ನರ್ಶಿಪ್ ಫರ್ಮ್. Here persons may be individual, HUF, companies or firms. BOI means a group of individuals who join together for common purpose whether or not to earn income. ಇದು ಕೂಡ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಇರುತ್ತೆ. ಇವರು ಜಾಯಿನ್ ಟುಗೆದರ್, ಇವರು ಸೇರಿ ಒಂದು ಕಾಮನ್ ಪರ್ಪಸ್ಗಾಗಿ, ಅದು ಇನ್ಕಮ್ ಅರ್ನ್ ಮಾಡೋದಕ್ಕಿರ್ಬೋದು ಅಥವಾ ನಾಟ್ ಫಾರ್ ಪ್ರಾಫಿಟ್ ಪರ್ಪಸ್ಸಿಗಿರ್ಬೋದು, ಇದಕ್ಕೆ BOI ಅಂತ ಹೇಳ್ತೇವೆ. ಇಲ್ಲಿ ಮೇನ್ ಡಿಫರೆನ್ಸ್ ಅಂದರೆ AOPಯಲ್ಲಿ ಇಂಡಿವಿಜುವಲ್ಸ್, HUF, ಕಂಪನೀಸ್, ಫರ್ಮ್ಸ್ ಯಾರೇ ಕೂಡ ಅದನ್ನು ಫಾರ್ಮ್ ಮಾಡ್ಬೋದು. ಬಟ್ BOIಯಲ್ಲಿ ಕೇವಲ ಇಂಡಿವಿಜುವಲ್ಸ್ ಮಾತ್ರ ಅದನ್ನು ಫಾರ್ಮ್ ಮಾಡ್ಬೋದು.
Next, local authority. It includes municipal committee, district board, panchayat, body of port commissioners, etc. Then last, artificial juridical person. Artificial juridical person ಅಂದರೆ ಇದು ನ್ಯಾಚುರಲ್ ಪರ್ಸನ್ ಆಗಿರೋದಿಲ್ಲ, ಬಟ್ ಇಟ್ ಹ್ಯಾಸ್ some entity or identity in the eyes of law. For example, Chamber of Commerce, University, Bar Council, etc. Here the next concept is assessee under section 2 subsection 7. The assessee means a person by whom any tax or any other sum of money is payable under the Income Tax Act. Assessee means a person. We have seen the definition of person. Person means not only individual, it also includes other 6 entities. Assessee may be any one of these, by whom any tax or any other sum of money is payable under IT Act. ಯಾರಿಂದ ಟ್ಯಾಕ್ಸ್ ಅಥವಾ ಎನಿ ಅದರ್ ಸಮ್ ಆಫ್ ಮನಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂಡರ್ ಪೇ ಮಾಡಬೇಕಾಗಿರುತ್ತೋ ಅವರಿಗೆ ಅಸೆಸ್ಸಿ ಅಂತ ಹೇಳ್ತೇವೆ. ಅಸೆಸ್ಸಿ ಇಸ್ ಡಿವೈಡೆಡ್ ಇಂಟು 3 ಕ್ಯಾಟಗರೀಸ್: ಆರ್ಡಿನರಿ ಅಸೆಸ್ಸಿ, ರಿಪ್ರೆಸೆಂಟೇಟಿವ್ ಅಸೆಸ್ಸಿ ಆರ್ ಡೀಮ್ಡ್ ಅಸೆಸ್ಸಿ, ಅಸೆಸ್ಸಿ ಇನ್ ಡಿಫಾಲ್ಟ್. ಫಸ್ಟ್ ಒನ್, ಆರ್ಡಿನರಿ ಅಸೆಸ್ಸಿ. A person by whom any tax or any other sum of money is payable under the Act. ಯಾರಿಂದ ಟ್ಯಾಕ್ಸ್ ಅಥವಾ ಎನಿ ಅದರ್ ಸಮ್ ಆಫ್ ಮನಿ, ಇಟ್ ಮೇ ಬಿ ಇಂಟ್ರೆಸ್ಟ್ ಆರ್ ಪೆನಾಲ್ಟಿ ಆರ್ ಎನಿ ಅದರ್ ಥಿಂಗ್, ಈಸ್ ಪೇಯಬಲ್ ಅಂಡರ್ ದಿ ಆ್ಯಕ್ಟ್. ಇವರಿಗೆ ಆರ್ಡಿನರಿ ಅಸೆಸ್ಸಿ ಅಂತ ಹೇಳ್ತೇವೆ. ಆರ್ ಎ ಪರ್ಸನ್ ಇನ್ ರೆಸ್ಪೆಕ್ಟ್ ಆಫ್ ಹೂಮ್ ಎನಿ ಪ್ರಿಸಿಡಿಂಗ್ ಅಂಡರ್ ದಿ ಆ್ಯಕ್ಟ್ ಹ್ಯಾಸ್ ಬೀನ್ ಟೇಕನ್. ಇವರಿಗೂ ಕೂಡ ಆರ್ಡಿನರಿ ಅಸೆಸ್ಸಿ ಅಂತ ಹೇಳಲಾಗುತ್ತೆ. Second one, representative assessee or deemed assessee. A person may not be liable only for his own income or loss, but also on the income or loss of other persons. ಪರ್ಸನ್ ಕೇವಲ ತಮ್ಮ ಇನ್ಕಮ್ ಮತ್ತು ಲಾಸ್ಗೆ ಮಾತ್ರ ಲಯಬಲ್ ಆಗಿರೋದಿಲ್ಲ, ಸಮ್ಟೈಮ್ಸ್ ಇನ್ನೊಬ್ಬರ ಇನ್ಕಮ್ ಮತ್ತು ಲಾಸ್ಗೆ ಕೂಡ ಲಯಬಲ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ಗಾರ್ಡಿಯನ್ ಆಫ್ ಮೈನರ್ ಆರ್ ಲುನಾಟಿಕ್, ಏಜೆಂಟ್ ಆಫ್ ಎ ನಾನ್ ರೆಸಿಡೆಂಟ್. ಇಂಥ ಸಂದರ್ಭಗಳಲ್ಲಿ the persons who are responsible for the assessment of income of such persons are called as representative assessee. Next, assessee in default. A person is deemed to be an assessee in default if he fails to fulfill his statutory obligation. ತಮ್ಮ ಸ್ಟ್ಯಾಚ್ಯುಟರಿ ಆಬ್ಲಿಗೇಷನ್ ಅನ್ನು ಫುಲ್ಫಿಲ್ ಮಾಡೋದಕ್ಕೆ ಯಾರಾದರೂ ಫೇಲ್ ಆದರೆ ಅವರಿಗೆ ಅಸೆಸ್ಸಿ ಇನ್ ಡಿಫಾಲ್ಟ್ ಅಂತ ಕರೆಯಲಾಗುತ್ತೆ. Next, assessing officer under section 2 subsection 7a. An assessing officer is an income tax officer who has jurisdiction to make an assessment of a taxpayer who is liable to pay tax under the act. ಅಸೆಸ್ಸಿಂಗ್ ಆಫೀಸರ್ ಅಂದರೆ ಇವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿರ್ತಾರೆ. ಹೂ ಹ್ಯಾಸ್ ಜೂರಿಸ್ಡಿಕ್ಷನ್ ಅಂದರೆ ಲೀಗಲ್ ಪವರ್ ಟು ಮೇಕ್ ಎ ಅಸೆಸ್ಮೆಂಟ್ ಆಫ್ ಎ ಟ್ಯಾಕ್ಸ್ ಪೇಯರ್. ಟ್ಯಾಕ್ಸ್ ಪೇಯರಿನ ಮೌಲ್ಯಮಾಪನ ಅಸೆಸ್ಮೆಂಟನ್ನು ಮಾಡೋದಕ್ಕೆ ಲೀಗಲ್ ಪವರ್ ಹೊಂದಿರುವಂತಹ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ ನಾವು. ಹಿಯರ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಅಸೆಸ್ಮೆಂಟ್ ಇಯರ್ ಅಂಡರ್ ಸೆಕ್ಷನ್ 2 subsection 9. Assessment year means the period of 12 months starting from April 1st and ending on March 31st of the next year. Assessment year ಅನ್ನೋದು 12 ತಿಂಗಳುಗಳ ಒಂದು ಪೀರಿಯಡ್. It starts on April 1st and ends on next year March 31st. The year in which the income of the assessee earned during the previous year is assessed and taxed by the Income Tax Department is called the assessment year. Assessment year is the year in which income earned in the previous year is assessed and taxed by Income Tax Department. ಅಸೆಸ್ಮೆಂಟ್ ಇಯರ್ ಅಂದರೆ ಯಾವ ವರ್ಷದಲ್ಲಿ ಅಸೆಸ್ಮೆಂಟನ್ನು ಮಾಡಲಾಗುತ್ತೆ. ಪ್ರೀವಿಯಸ್ ಇಯರಲ್ಲಿ ಅರ್ನ್ ಮಾಡಿದ ಇನ್ಕಮಿನ ಮೇಲೆ ಯಾವ ವರ್ಷ ಅಸೆಸ್ಮೆಂಟನ್ನು ಮಾಡಿ ಟ್ಯಾಕ್ಸನ್ನು ಪೇ ಮಾಡಲಾಗತ್ತೆ, ಆ ವರ್ಷಕ್ಕೆ ನಾವು ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೇವೆ. ಇನ್ ಅದರ್ ವರ್ಡ್ಸ್, ಅಸೆಸ್ಮೆಂಟ್ ಇಯರ್ ಈಸ್ ದಿ ಸಕ್ಸೀಡಿಂಗ್ ಇಯರ್ ಆಫ್ ದಿ ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರಿನ ಮುಂದಿನ
ವರ್ಷಕ್ಕೆ ನಾವೇನಂತೇವೆ ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಅಸೆಸ್ಮೆಂಟ್ ಇಯರ್ 2020-21. It is the year which commences on April 1st, 2020 and ends on March 31st, 2021. Income of an assessee earned in the previous year 2019-20 is assessed in the assessment year 2020-21. ಈಗ ಪ್ರೆಸೆಂಟ್ ಅಸೆಸ್ಮೆಂಟ್ ಇಯರು 2020-21 ಇದೆ. ಹಿಂದಿನ ವರ್ಷ ಪ್ರೀವಿಯಸ್ ಇಯರ್ 2019-20ಯಲ್ಲಿ ಏನು ಇನ್ಕಮನ್ನು ಅರ್ನ್ ಮಾಡಿರ್ತಾರೆ ಆ ಇನ್ಕಮನ್ನು ಅಸೆಸ್ ಮಾಡಿ ಅದರ ಮೇಲೆ ಟ್ಯಾಕ್ಸನ್ನು ಪೇ ಮಾಡುವಂತಹ ವರ್ಷ ಯಾವುದು? 2020-21. Next concept is previous year under section 3. Previous year means the financial year immediately preceding the assessment year. Income earned in this year is assessed in the next year. ಅಸೆಸ್ಮೆಂಟ್ ಇಯರಿನ ಇಮಿಡಿಯೇಟ್ ಹಿಂದಿನ ವರ್ಷಕ್ಕೆ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳ್ತೇವೆ. ಪ್ರೀವಿಯಸ್ ಇಯರಲ್ಲಿ ಅರ್ನ್ ಮಾಡಿದ ಇನ್ಕಮನ್ನು ನೆಕ್ಸ್ಟ್ ಇಯರಲ್ಲಿ ಅಸೆಸ್ ಮಾಡಲಾಗತ್ತೆ, ಅಂದರೆ ಅಸೆಸ್ಮೆಂಟ್ ಇಯರಲ್ಲಿ ಅಸೆಸ್ ಮಾಡಲಾಗತ್ತೆ. ದ ಇಯರ್ ಇನ್ ವಿಚ್ ಇನ್ಕಮ್ ಈಸ್ ಅರ್ನ್ಡ್ ಈಸ್ ನೋನ್ ಆ್ಯಸ್ ಪ್ರೀವಿಯಸ್ ಇಯರ್. ಸಿಂಪಲ್ ಆಗಿ ನಾವು ದ ಇಯರ್ ಇನ್ ವಿಚ್ ಇನ್ಕಮ್ ಈಸ್ ಅರ್ನ್ಡ್ ಈಸ್ ನೋನ್ ಆ್ಯಸ್ ಪ್ರೀವಿಯಸ್ ಇಯರ್ ಅಂತ ಹೇಳ್ಬೋದು. ಆ್ಯಂಡ್ ದಿ ನೆಕ್ಸ್ಟ್ ಇಯರ್ ಇನ್ ವಿಚ್ ಇನ್ಕಮ್ ಈಸ್ ಅಸೆಸ್ಡ್ ಈಸ್ ನೋನ್ ಆ್ಯಸ್ ಅಸೆಸ್ಮೆಂಟ್ ಇಯರ್. ಯಾವ ವರ್ಷ ಆ ಇನ್ಕಮನ್ನು ಅಸೆಸ್ ಮಾಡಲಾಗತ್ತೆ ಆ ವರ್ಷಕ್ಕೆ ಅಸೆಸ್ಮೆಂಟ್ ಇಯರ್ ಅಂತ ಹೇಳಲಾಗತ್ತೆ. ಯೂನಿಫಾರ್ಮ್ ಪ್ರೀವಿಯಸ್ ಇಯರ್. ಆಲ್ ಅಸೆಸೀಸ್ ಆರ್ ರಿಕ್ವೈರ್ಡ್ ಟು ಫಾಲೋ ಫಿನಾನ್ಷಿಯಲ್ ಇಯರ್, ದಟ್ ಈಸ್ ಏಪ್ರಿಲ್ 1st to March 31st ಆ್ಯಸ್ ಪ್ರೀವಿಯಸ್ ಇಯರ್. ಪ್ರತಿಯೊಬ್ಬ ಅಸೆಸಿ ಕೂಡ ಫಿನಾನ್ಷಿಯಲ್ ಇಯರನ್ನು, ಅಂದರೆ ಏಪ್ರಿಲ್ 1st ಮಾರ್ಚ್ 31st ತನಕ ಪ್ರೀವಿಯಸ್ ಇಯರ್ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲ ನಾನು ಜನವರಿಯಿಂದ ಡಿಸೆಂಬರ್ ತನಕ ಪ್ರೀವಿಯಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತೇನೆ ಅಂದರೆ ಅದಕ್ಕೆ ಅವಕಾಶ ಇಲ್ಲ. ಇಟ್ ಶುಡ್ ಬಿ ಯೂನಿಫಾರ್ಮ್ ಫಾರ್ ಆಲ್. ಫಾರ್ ಎಕ್ಸಾಂಪಲ್, ಪ್ರೀವಿಯಸ್ ಇಯರ್ 2019-20. ಪ್ರೀವಿಯಸ್ ಇಯರ್ 2019-20 ಅಂತ ಇದ್ದಾಗ ಅದು ಏಪ್ರಿಲ್ 1st 2019ಗೆ ಸ್ಟಾರ್ಟ್ ಆಗುತ್ತೆ, ಮಾರ್ಚ್ 31st 2020ಗೆ ಅದು ಎಂಡ್ ಆಗುತ್ತೆ. ಈ ಪೀರಿಯಡಲ್ಲಿ ಅರ್ನ್ ಮಾಡಿದ ಇನ್ಕಮನ್ನು ಅಸೆಸ್ ಮಾಡುವಂಥ ವರ್ಷ ಅಸೆಸ್ಮೆಂಟ್ ಇಯರ್ 2020-21. ನೆಕ್ಸ್ಟ್ ಕಾನ್ಸೆಪ್ಟ್, ಪ್ರೀವಿಯಸ್ ಇಯರ್ ಇನ್ ಕೇಸ್ ಆಫ್ ಎ ನ್ಯೂಲಿ ಸೆಟಪ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಹೊಸದಾಗಿ ಸೆಟಪ್ ಆದಂತಹ ಬಿಸ್ನೆಸ್ ಅಥವಾ ಪ್ರೊಫೆಷನ್ಗೆ ಪ್ರೀವಿಯಸ್ ಇಯರನ್ನು ಹೇಗೆ ಕನ್ಸಿಡರ್ ಮಾಡಬೇಕು? ಬಿಗಿನಿಂಗ್ ವಿತ್ ದಿ ಡೇಟ್ ಆಫ್ ಸೆಟ್ಟಿಂಗ್ ಅಪ್ ಆಫ್ ಎ ಬಿಸ್ನೆಸ್. ಆ ಬಿಸ್ನೆಸ್ಸನ್ನು ಯಾವಾಗ ಸೆಟಪ್ ಮಾಡಲಾಗತ್ತೆ ಆ ಡೇಟು ಪ್ರೀವಿಯಸ್ ಇಯರಿನ ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. 31st ಮಾರ್ಚ್ ಏನಿರುತ್ತೆ ಅದು ಎಂಡಿಂಗ್ ಡೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಸೆಪ್ಟೆಂಬರ್ 1ಕ್ಕೆ ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 1ರಿಂದ ಮಾರ್ಚ್ 31st ಅಂತ ಆ ಪ್ರೀವಿಯಸ್ ಇಯರನ್ನು ಕನ್ಸಿಡರ್ ಮಾಡಲಾಗತ್ತೆ. ಪ್ರೀವಿಯಸ್ ಇಯರ್ ಇನ್ ಕೇಸ್ ಆಫ್ ನ್ಯೂಲಿ ಕ್ರಿಯೇಟೆಡ್ ಸೋರ್ಸ್ ಆಫ್ ಇನ್ಕಮ್. Here also same, beginning with the date on which the new source of income comes into existence and ending on 31st March of that financial. Here the next concept is general rule of previous year. The income of the person which is earned during the previous year will be assessed in the assessment year. ಒಬ್ಬ ವ್ಯಕ್ತಿ ಪ್ರೀವಿಯಸ್ ಇಯರಲ್ಲಿ ಅರ್ನ್ ಮಾಡಿದಂಥ ಇನ್ಕಮಿನ ಅಸೆಸ್ಮೆಂಟನ್ನು ನೆಕ್ಸ್ಟ್ ಇಯರ್ ಅಂದರೆ ಅಸೆಸ್ಮೆಂಟ್ ಇಯರಲ್ಲಿ ಮಾಡಬೇಕು ಅನ್ನೋದು ಜನರಲ್ ರೂಲ್ ಆಫ್ ಪ್ರೀವಿಯಸ್ ಇಯರ್. ಆದರೆ ಇಲ್ಲಿ ಕೆಲವು ಎಕ್ಸೆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಕೆಲವು ಎಕ್ಸೆಪ್ಷನ್ಸ್ಗಳನ್ನು ಹೇಳಿದ್ದಾರೆ. ಎಕ್ಸೆಪ್ಷನ್ಸ್ ಅಂದರೆ ಅಪವಾದಗಳು. ಕೆಲವು ಕಂಡೀಷನ್ನಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರೀವಿಯಸ್ ಇಯರಲ್ಲಿ ಅರ್ನ್ ಮಾಡಿದ ಇನ್ಕಮ್ಮಿನ ಅಸೆಸ್ಮೆಂಟನ್ನು ಅದೇ ವರ್ಷ ಮಾಡ್ತಾರೆ, ಸೇಮ್ ಇಯರ್ ಮಾಡ್ತಾರೆ. ಇಟ್ ಈಸ್ ಟು ಬಿ ಡನ್ ಫಾರ್ ಎನ್ಶೂರಿಂಗ್ ಸ್ಮೂತ್ ಕಲೆಕ್ಷನ್ ಆಫ್ ದಿ ಇನ್ಕಮ್ ಟ್ಯಾಕ್ಸ್. ಕೆಲವು ಸಂದರ್ಭಗಳಲ್ಲಿ ಮುಂದಿನ ವರ್ಷ ಅಂದರೆ ಅಸೆಸ್ಮೆಂಟ್ ಇಯರಲ್ಲಿ ಅಸೆಸಿಯನ್ನು ಟ್ರೇಸ್ ಮಾಡೋದು ಡಿಫಿಕಲ್ಟ್ ಆಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಸೇಮ್ ಇಯರಲ್ಲಿ ಅಸೆಸ್ಮೆಂಟನ್ನು ಮಾಡಲಾಗುತ್ತೆ. ವಾಟ್ ಆರ್ ದೀಸ್ ಎಕ್ಸೆಪ್ಷನ್ಸ್? ಫಸ್ಟ್ ಒನ್, ಇನ್ಕಮ್ ಆಫ್ ನಾನ್ ರೆಸಿಡೆಂಟ್ಸ್ ಫ್ರಮ್ ಶಿಪ್ಪಿಂಗ್ ಬಿಸ್ನೆಸ್. ಸೆಕೆಂಡ್ ಒನ್, ಇನ್ಕಮ್ ಆಫ್ ಪರ್ಸನ್ಸ್ ಲೀವಿಂಗ್ ಇಂಡಿಯಾ ಪರ್ಮನೆಂಟ್ಲಿ ಆರ್ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಥರ್ಡ್ ಒನ್, ಇನ್ಕಮ್ ಆಫ್ ಬಾಡೀಸ್ ಫಾರ್ಮ್ಡ್ ಫಾರ್ ಶಾರ್ಟ್ ಡ್ಯೂರೇಷನ್. Income of person trying to transfer his assets with a view to avoiding payment of tax.
ಇನ್ಕಮ್ ಆಫ್ ಎ ಡಿಸ್ಕಂಟಿನ್ಯೂಡ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಈ ಇಷ್ಟು ಕೇಸಸ್ಗಳಲ್ಲಿ ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್ ಎರಡೂ ಕೂಡ ಒಂದೇ ಆಗಿರುತ್ತೆ. ದಿಸ್ ಈಸ್ ದಿ ಎಕ್ಸೆಪ್ಷನ್ ಟು ದಿ ಜನರಲ್ ರೂಲ್ ಆಫ್ ಪ್ರೀವಿಯಸ್ ಇಯರ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.